ಮುಗಿಲೆತ್ತರಕ್ಕೆ ಹಾರಲಿ ಭಾರತದ ಕೀರ್ತಿ, ನಮ್ಮೆಲ್ಲರನ್ನು ಹರಸಲಿ ಆ ತಾಯಿ ಭಾರತಿ, ನಮ್ಮ ರಾಷ್ಟ್ರವೇ ಬೇರೆಯವರಿಗೆ ಸ್ಫೂರ್ತಿ ಎಂದು ಹೇಳುತ್ತಾ ಈ ಸುಂದರವಾದ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಶುಭ ವಂದನೆಗಳು ಹಾಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಗೆ ನನ್ನ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಈ ದಿನ ನಾವು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ. ವಿದ್ಯಾರ್ಥಿಗಳಾದ ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಅಂದರೇನು, ಅದು ಯಾವಾಗ ಹೇಗೆ ದೊರೆಯಿತು, ಅದಕ್ಕಾಗಿ ಪ್ರಾಣತ್ಯಾಗ ಮಾಡಿದವರು ಯಾರು, ನಮ್ಮ ತ್ರಿವರ್ಣ ಧ್ವಜದ ಮಹತ್ವ, ಧ್ವಜದ ವಿನ್ಯಾಸ ಎಲ್ಲ ತಿಳಿಯಬೇಕಾದದ್ದು ಭಾರತೀಯರಾದ ಎಲ್ಲರ ಆದ್ಯ ಕರ್ತವ್ಯವಾಗಿದೆ. ಸುಮ್ಮನೆ ಬರಲಿಲ್ಲ ಸ್ವಾತಂತ್ರ್ಯ ಮಕ್ಕಳೇ. ಸಮೃದ್ಧವಾದ ನಮ್ಮ ಭಾರತ ದೇಶಕ್ಕೆ ಸಮುದ್ರ ಮಾರ್ಗದ ಮೂಲಕ ವ್ಯಾಪಾರಕ್ಕೆಂದು ಬಂದ ವಿದೇಶಿಯರಾದ ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಬ್ರಿಟಿಷರು ಇನ್ನಿತರರು ಇಲ್ಲಿಯ ಸಂಪತ್ತನ್ನು ನೋಡಿ ಅವರ ಕಣ್ಣು ಕುಕ್ಕಲಾರಂಭಿಸಿತು. ಮಸಾಲಾ ಪದಾರ್ಥದ ವ್ಯಾಪಾರಕ್ಕಾಗಿ ಬಂದವರು ನಮ್ಮ ರಾಜರುಗಳ ಅನುಮತಿ ಪಡೆದು ವ್ಯಾಪಾರದ ನೆಪದಲ್ಲೇ ನಮ್ಮಲ್ಲೇ ಹೊಡೆದಾಡಿಕೊಳ್ಳುವಂತೆ ಮಾಡಿ ದೇಶದ ಆಂತರಿಕ ವಿಷಯಗಳಿಗೆ ಕೈಹಾಕಿ ದ್ವೇಷ, ಅಸೂಯೆ, ಜಾತಿ, ಮತ, ಭೇದ ಎಂಬ ಬೀಜ ಬಿತ್ತಿ ಶಾಂತಿ ನೆಮ್ಮದಿಯಿಂದ ಬದುಕುತ್ತಿದ್ದ ಭಾರತೀಯರಲ್ಲಿ ಅಶಾಂತಿ ಎಬ್ಬಿಸಿದರು. ಹಲವಾರು ಭಾರತ ವಿರೋಧಿ ಕಾನೂನುಗಳನ್ನು ತಂದು ದೇಶವನ್ನು ತಮ್ಮ ಕೈವಶ ಮಾಡಿ ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಭಾರತಾಂಬೆಯು ನೆರಳಿದಳು. ಬ್ರಿಟಿಷರು ಬರುವಾಗ ಯಾವ ಸೇನೆ ತರಲಿಲ್ಲ ಮಕ್ಕಳೇ. ಅವರಿಗೆ ಗೊತ್ತಿತ್ತು, ಭಾರತದಲ್ಲೇ ಅನೇಕ ದೇಶದ್ರೋಹಿಗಳು ಇದ್ದಾರೆ, ನಮ್ಮ ನೆಲದ ನಾಶಕ್ಕೆ ಹಾತೊರೆಯುತ್ತಿದ್ದಾರೆಂದು. ಅದೇ ನಮ್ಮ ಜನರ ಬಲಹೀನತೆಯನ್ನು ಅವರು ಕಂಡುಕೊಂಡಿದ್ದರು. ಸುಮ್ಮನೆ ಬರಲಿಲ್ಲ ಸ್ವಾತಂತ್ರ್ಯ ಮಕ್ಕಳೇ. ಈ ದಿನಕ್ಕಾಗಿ ಹೋರಾಡಿ ತಾವು ಮಡಿದರು ಸರಿಯೇ, ಮುಂದಿನ ಪೀಳಿಗೆಗಳಾದರೂ ಸ್ವತಂತ್ರ ಭಾರತದಲ್ಲಿ ಬದುಕಿ ಬಾಳಲಿ ಎಂದು ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟ ಧೀರ, ವೀರ, ಶೂರ, ಮಹಾನ್ ನಾಯಕರನ್ನು ನೆನೆಯುವುದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಅದರಲ್ಲಿ ಮೊದಲಿಗೆ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಬಾಲಗಂಗಾಧರ್ ತಿಲಕ್, ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಉಕ್ಕಿನ ಮನುಷ್ಯ ವಲ್ಲಭಾಯ್ ಪಟೇಲ್, ದಾದಾಬಾಯಿ ನೌರೋಜಿ, ತಾಂತ್ಯಾ ಟೋಪೆ, ಮಂಗಲ್ ಪಾಂಡೆ, ಒಂದೇ ಎರಡೇ ಅದೆಷ್ಟೋ ಮಹನೀಯರು ತಮ್ಮ ಬದುಕನ್ನೇ ಸ್ವಾತಂತ್ರ್ಯಕ್ಕಾಗಿ ಗಂಧದಂತೆ ತಮ್ಮ ದೇಹ ಸವೆಸಿದ್ದಾರೆ. ಇಂದು ಇವರೆಲ್ಲರ ಆತ್ಮದ ಶಾಂತಿಗಾಗಿ ನಾವೆಲ್ಲರೂ ಬೇಡಿಕೊಳ್ಳೋಣ. ಈ ಸುದಿನದಂದು